ಇದೀಗ ಗುರುಗ್ರಾಮದಿಂದ ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ ಬಿಜೆಪಿಯ ಶಾಸಕರು. ಹರಿಯಾಣದ ರೆಸಾರ್ಟ್ಗಳಿಂದ ತೆರಳುತ್ತಾ ಇದ್ದಾರೆ ಬಿಜೆಪಿಯ ಶಾಸಕರು. ಬಿಜೆಪಿ ಶಾಸಕರಾದ ಕೆಎಸ್ ಈಶ್ವರಪ್ಪ, ರವಿ ಸುಬ್ರಹ್ಮಣ್ಯ, ಬೋಪಯ್ಯ, ಸಂಸದೆ ಶೋಭಾ ಕರಂದ್ಲಾಜೆ ಎಲ್ಲ ಬಿಜೆಪಿ ನಾಯಕರು ಇದೀಗ ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ. ಮಧ್ಯಾಹ್ನದೊಳಗೆ ಬೆಂಗಳೂರಿಗೆ ಆಗಮಿಸಲಿರುವ ಬಿಜೆಪಿಯ ಶಾಸಕರು ಏರ್ಪೋರ್ಟ್ ಅಲ್ಲಿ ಬರ್ತಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಈಶ್ವರಪ್ಪ, ಮಾಜಿ ಉಪಮುಖ್ಯಮಂತ್ರಿ, ಶಿವಮೊಗ್ಗ ನಗರದ ಶಾಸಕರು ಕೂಡ ಅವರು ಗುರುಗ್ರಾಮದಿಂದ ನೇರವಾಗಿ ಬಂದಿದ್ದಾರೆ ಬೆಂಗಳೂರಿಗೆ. ಯಡಿಯೂರಪ್ಪನವರು ಒಂದು ಮಾತನ್ನು ಹೇಳಿದರು, ಎಲ್ಲ ನಮ್ಮ ಶಾಸಕರು ವಾಪಸ್ ಬರ್ತಾರೆ ಮತ್ತು ಬರ ಅಧ್ಯಯನ ಕೆಲಸದಲ್ಲಿ ತೊಡಗಿಕೊಳ್ತಾರೆ ಅನ್ನುವಂಥ ಮಾತನ್ನು ರವಿ ಸುಬ್ರಹ್ಮಣ್ಯ, ಬಸವನಗುಡಿ ಕ್ಷೇತ್ರದ ಬಿಜೆಪಿ ಶಾಸಕರು, ಬೋಪಯ್ಯ ಕೊಡಗಿನ ಶಾಸಕರು ಹಾಗೂ ಮಾಜಿ ಸ್ಪೀಕರ್ ಕೂಡ ಬಹುತೇಕರು ಅಲ್ಲಿಂದ ಬಿಟ್ಟಿದ್ದಾರೆ. ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರು ಹೇಳಿದ ಪ್ರಕಾರ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರು ಕೂಡ ಆರೆಂಜ್ ಟ್ರೀ ಹೋಟೆಲ್ ಮುಂಭಾಗದಲ್ಲಿದ್ದಾರೆ. ಅನೇಕ ಬಿಜೆಪಿ ಶಾಸಕರು ವಾಪಸ್ ಬರ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಿಗೆ ಬಂದು ತಲುಪಿರುವಂತಹ ಈಶ್ವರಪ್ಪನವರು, ರವಿ ಸುಬ್ರಹ್ಮಣ್ಯಂ ಅವರು ಸಿದ್ದರಾಮಯ್ಯನವರು ಬಳಸಿದಂಥ ಪದ ವಯಸ್ಸಾಗಿದೆ, ಬುದ್ಧಿ ಬಂದಿಲ್ಲ ಅಂತ ನಿಜಕ್ಕೂ ನಮ್ಮೆಲ್ಲರಿಗೂ ತುಂಬ ನೋವಾಗಿದೆ. ಏನು ಇವರು ವಯಸ್ಸಾಗಿಲ್ವಾ? ಇನ್ನು ಯುವಕರ ಮದುವೆ ವಯಸ್ಸಾಗಿದೆ. ಇವ್ರ ಮಗ ಎತ್ತಿದ್ರೆ ಇವ್ರು ಹೆಣ್ಣು ಹುಡುಕ್ತಾ ಇದ್ದಾರೆ. ಹುಚ್ಚುಚ್ಚಾಗಿ ಮಾತಾಡ್ತಾ ಇರೋಂಥ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಈ ರಾಜ್ಯದ ಜನಕ್ಕೆ ಕ್ಷಮೆ ಕೇಳಬೇಕು. ರಾಜಕಾರಣ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಮನೆ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡಿ. ಅದು ಬಿಟ್ಟು ನಿಮ್ಮ ಮನೆ ಚೆನ್ನಾಗಿ ಇಟ್ಕೊಳ್ಳೋ ಅದಕ್ಕೋಸ್ಕರ ಅನೇಕ MLAಗಳು 4 ಜನ ನಿಮ್ಮ ಶಾಸಕರ ಸಭೆ ಬರಲಿಲ್ಲ. ನೀವೇನು ಹೇಳಿದ್ರಿ? ಎಲ್ಲ MLAಗಳು ಬರ್ತಾರೆ, ಒಬ್ಬರು ತಪ್ಪಲ್ಲ. ನಮ್ಮನ್ನು ಬಡತನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. BJPಯವರು ಮುಚ್ಚಿಟ್ಕೊಂಡಿದ್ದಾರೆ. ಅವರು ಈ ರೆಸಾರ್ಟ್ ರಾಜಕಾರಣ ಮಾಡ್ತಿದ್ದಾರೆ. ನೀವು JDSಗೆ ದ್ರೋಹ ಮಾಡಿ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಹೋದ್ರಿ. ಆವಾಗ ನಿಮ್ಗೆ ಅನ್ನಿಸ್ಲಿಲ್ಲ ನಾನು ತಪ್ಪು ಮಾಡ್ತಿದ್ದೀನಿ ಅಂತ. ಈಗ ನಿಮ್ಮ ಕಾಂಗ್ರೆಸ್ನಲ್ಲಿರುವಂಥ ವ್ಯಕ್ತಿಗಳು, ನಮ್ಮ ಯಜಮಾನ ಸಿದ್ದರಾಮಯ್ಯ, ಅದೇ ರೀತಿ ವೇಣುಗೋಪಾಲು ಅವ್ರು ಯಾರೂ ಸರಿ ಇಲ್ಲ ಅಂತ ನಿಮ್ಮ ಪಕ್ಷವನ್ನು ಬಿಟ್ಟು ಬರ್ತಾ ಇದ್ದಾರೆ. ನೀವೆಲ್ಲರನ್ನೂ ಕೂಡ ಹಾಕ್ಕೊಳ್ಬೇಕು ಅಂತ ಬಸ್ಸಲ್ಲಿ ಕರ್ಕೊಂಡು ಹೋದ್ರೆ ಕುಮಾರಸ್ವಾಮಿ ಅವರು 7 ಗಂಟೆ ಬ್ರೇಕಲ್ಲಿ ಬರ್ತಾ ಇದ್ರು ನಮ್ಮ ಜೊತೆ. ನಾನು 6:20 ಸ್ಪೈಕ್ ಇಲ್ಲಿ ಸ್ವಲ್ಪ ಲ್ಯಾಂಡಿಂಗ್ ಪ್ರಾಬ್ಲಮ್ ಆಗಿದ್ದರಿಂದ ನಿಧಾನ ಆಯಿತು ಆಗಿದೆ ಅಂತೇಳಿ ಸಾಕಷ್ಟು ಜನ ಎಲ್ಲರೂ ಬರ್ತಾ ಇದ್ದಾರೆ. ಇನ್ನು ಬಹುತೇಕ ಶಾಸಕರು ನಿನ್ನೆ ರಾತ್ರಿನೇ ಹೇಳಿದ್ರು ಎಲ್ಲರಿಗೂ ಹೋಗ್ಬೋದು ಅಂತೇಳಿ. ಅದು 2 ದಿವಸ ಕೆಳಗಡೆ ಹೇಳಿದ್ರು. ಅವತ್ತು ಇಲ್ಲಿ ಸ್ವಲ್ಪ ಆದಂಥ ಬೆಳವಣಿಗೆಗಳು, ವಿಶೇಷವಾಗಿ ಮುಖ್ಯಮಂತ್ರಿಗಳ ಹೇಳಿಕೆ ಮತ್ತು ಸಿದ್ದರಾಮಯ್ಯನವರ ಹೇಳಿಕೆ, ಇವತ್ತೆಲ್ಲ ನಮ್ಮ ಅಭ್ಯಾಸ ವರ್ಗ ಮುಗೀತು. ಈಗ ಎಲ್ಲರೂ ವಾಪಸ್ ಕಾನ್ಸ್ಟಿಟ್ಯೂಷನ್ ಅಲ್ಲ, ಏನ್ ಅಭ್ಯಾಸ ವರ್ಗ ಅಂತ ಏನು ಎಲೆಕ್ಷನ್ ಯಾವ ತರ ಕರ್ನಾಟಕದಲ್ಲಿ 22 ಯಾವ ತರ ಗೆಲ್ಬೇಕು ಆಪರೇಷನ್ ಕಮಲ ಇಲ್ವಾ? ಇಲ್ಲ, ಆಪರೇಷನ್ ಏನಿಲ್ಲ.